ವೆಲ್ಕಮ್ ಬ್ಯಾಕ್ ಟು ಸಮೋಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿಯ ಪ್ರೀತಿ. ಇವತ್ತೊಂದು ಶಾಕಿಂಗ್ ನ್ಯೂಸ್ ಬಗ್ಗೆ ನಾಲ್ಕು ಮಾತು. ಪೆಟ್ರೋಲ್ ರೇಟ್ ಅಂದರೆ ನಮ್ಮ ಜನರಿಗೆಲ್ಲ ಒಂಥರ ಎಮೋಷನ್ನು. ಜಾಸ್ತಿ ಆದರೆ ಫುಲ್ ಶಾಕು, ಕಮ್ಮಿ ಆದರೆ ಫುಲ್ ಸೆಲೆಬ್ರೇಷನ್. ಆದರೆ ಇವಾಗ ಒಂದು ಸಿಚುವೇಶನ್ನು, ಈ ಕಡೆ ಜಾಸ್ತಿನೂ ಆಗಿಲ್ಲ, ಈ ಕಡೆ ಕಮ್ಮಿನೂ ಆಗಿಲ್ಲ, ಸೇಮ್ ಅದ ರೀ. ಇದು ನೋಡಿ ನಂಗೆ ಒಳ್ಳೆ ಒಂದು ಡೌಟ್, ಅಲ್ಲ ಇದು ಕಾಮಾಗಿ ಹೊಂಟದ ಅಥವಾ ಏನಾದರೂ ದೊಡ್ಡ ಸುನಾಮಿ ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಸೈಲೆನ್ಸ್ ಕೊಡ್ತಿದ್ದಾರಾ ಅಂತ ಹೇಳಿ. ಜಗತ್ತಿಗೆ ಬೆಂಕಿ ತುರಿಯಾಕತ್ತದ, ಆದ್ರೆ ನಮ್ಮ ಕಡೆ ಇಂಡಿಯನ್ಸ್ ಮಾತ್ರ ಫುಲ್ ಆರಾಮಾಗಿ ಚಿಲ್ಲಾಗಿ ಬೈಕ್ ರೈಡ್ ಹೊಂಟಾರ. ಆ ಕಡೆ ಒಂದು ಕಡೆ ಎಲ್ಲ ನೋಡಬೇಕು, ಫುಲ್ ಬಾಂಬ್ ಸೌಂಡು, ಜನರ ಪೆಟ್ರೋಲ್ ರೇಟ್ ಆಗಿದೆ ಅಂತ ಅವ್ರ ಗೋಳಾಟ ಅದು ಇದು ಏನೇನೋ ಇದಾವ. ಆದರೆ ನಮ್ಮ ಮಂದಿ ಮಾತ್ರ ಫುಲ್ ಕ್ಯೂರಿಯಸ್ ಆಗಿ ಏನಾಗತ್ತದ ಈ ಜಗತ್ತೊಳಗೆ ಅಂತೇಳಿ ಆರಾಮಾಗಿ ಚಿಲ್ಲಾಗಿ ನ್ಯೂಸ್ ನೋಡ್ಕೊತ ಕುಂತಾರ. ಕೆಲವು ದಿನ ಹಿಂದೆ ಪೆಟ್ರೋಲ್ ರೇಟ್ ಅಂದರೆ ಒಮ್ಮೊಮ್ಮೆ ಜಾಸ್ತಿ ಆಗೋದು, ದಿನ ಚೇಂಜ್ ಆಗೋದು, ಹಂಗೆ ಒಂದಿನ ಏರಿಕೆ ಆಗೋದು, ದಿನ ಕಡಿಮೆ ಆಗೋದು, ಹಿಂಗೆಲ್ಲ ಇರ್ತಿತ್ತು. ಆದರೆ ಇವಾಗ ಸ್ವಲ್ಪ ದಿನದ ಹಿಂದಿಂದ ಚೇಂಜಸ್ಸೇ ಇಲ್ಲ. ಈ ಪೆಟ್ರೋಲ್ ರೇಟ್ ಅಂದರೆ ಒಂಥರ ವೀಕ್ಲಿ ಚೇಂಜಸ್ ರೀ. ಇವಾಗ ನೋಡಿದರೆ ನೋ ಅಪ್ಡೇಟ್ಸು, ಅದು ಒಂದು ಟ್ರೆಂಡಿಂಗ್ ನ್ಯೂಸ್ ಆಗಿದೆ ಇವಾಗ. ಈ ಕಡೆ ಇರಾನ್ US ಒಳಗೆ ದೊಡ್ಡ ಬಾಂಬ್ ಹಾಕಿ ಏನೇನೋ ಹೋಗುತ್ತಾವೆ ಜಗತ್ತೊಳಗೆ. ಆದ್ರೆ ನಮ್ಮ ಇಂಡಿಯಾದೊಳಗೆ ಪೆಟ್ರೋಲ್ ರೇಟ್ ಇನ್ಕ್ರೀಸ್ ಆಗಿಲ್ಲ ಸಿಗುತ್ತೆ. ಅದು ದೊಡ್ಡ ಶಾಕಿಂಗ್ ನ್ಯೂಸ್ ರೀ. ಮಾತಾಡಿದ್ರೆ ಸಾಕು ಎಲ್ಲ ಅದಕ್ಕೂ ರೇಟ್ ಜಾಸ್ತಿ. ನೀವು ನೋಡಿರಲ್ಲ, 10 ವರ್ಷದ ಹಿಂದೆ ನೀರಿನ ರೇಟು ಪಟ್ನ ಜಾಸ್ತಿ ಮಾಡಿದ್ರು. ಯೂನಿಟ್ ವೈಸ್ ಎಲೆಕ್ಟ್ರಿಸಿಟಿ ಬಿಲ್ಲೂ ಜಾಸ್ತಿ ಮಾಡಿದ್ರೆ. ಜಾಸ್ತಿ ಅದ. ಟ್ಯಾಕ್ಸ್ ಅಂತೂ ಕೇಳಬೇಡಿ. ಟ್ಯಾಕ್ಸ್ ನೋಡಿ ನಮಗೆ ದೇಶ ಬಿಟ್ಟು ಹೋಗ್ಬೇಕಂತ ಆ ಲೆವೆಲ್ಗೆ ಹೆವಿ ಟ್ಯಾಕ್ಸ್ ಅದ. ಎಲ್ಲ ಅದಕ್ಕೂ ಗಳಿಸಿದ್ರು ಟ್ಯಾಕ್ಸು, ಏನಾದರೂ ಪೇ ಮಾಡಿರೋ ಟ್ಯಾಕ್ಸು, ಲೋನ್ ಕೊಡಬೇಕಾದ್ರೂ ಟ್ಯಾಕ್ಸು, GST ಅದು ಇದು ಹೆವಿ ಅಮೌಂಟ್ ಅಂತೂ ಪೇ ಮಾಡಕತ್ತೀವಿ. ಇಂಥವ್ರೊಳಗೆ ಇರಬೇಕಾದ್ರೆ ನಮ್ಮ ಪೊಲಿಟಿಕ್ಸು ಅಥವಾ ನಮ್ಮ ಇಂಡಿಯನ್ಸು, ನಮ್ಮ ಲೀಡರ್ಸ್ ಯಾರಿದಾರ, ಯಾಕ್ರೀಪ ಇಷ್ಟೊಂದು ಸುಮಾಗಿ ಇಷ್ಟೆಲ್ಲ ವೇರಿಯೇಷನ್ ಆಗ್ತದವ ವರ್ಲ್ಡ್ ವೈಡು, ಆರು ಪೆಟ್ರೋಲ್ ರೇಟ್ ಯಾಕೆ ಇನ್ಕ್ರೀಸ್ ಮಾಡಿಲ್ಲ ಅಂತ ಹೇಳಿ ಎಲ್ಲರಿಗೂ ಒಂದು ಕ್ಯೂರಿಯಸ್ ಆಗಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದ್ದೇ ಇರುತ್ತೆ ತಲೆಯೊಳಗೆ. ಅದನ್ನು ನಾನು ಹೇಳ್ತೀನಿ ಇವತ್ತು. ಏನಿಲ್ಲರಿ, ಇದು ಸಿಂಪಲ್. ಎಲ್ಲ ಕಡೆ ಹೆಂಗೆ ರೇಟ್ ಇನ್ಕ್ರೀಸ್ ಆಗ್ಯದ ಹಂಗೂ ನಮಗೂ ಇನ್ಕ್ರೀಸ್ ಆಗ್ಯದ. ಬಟ್ ಈ ಸತಿ ನಮ್ಗೆ ಏನಾಗದ ಅಂದ್ರೆ, ಈ ಕಂಪ್ನೀಸ್ ಇರ್ತಾವಲ್ಲ ಪೆಟ್ರೋಲ್ ಕಂಪ್ನೀಸು, ಅವರೆಲ್ಲ ಅದೇನದ ಅಲ್ಲ ಲೈಕ್ ಇನ್ಕ್ರೀಸ್ ಪ್ರೈಸ್ ಇದೆಲ್ಲ ಅದನ್ನು ಅವರಿಗೆ ಇಟ್ಕೊಂಡಿದಾರೆ. ಅಂದರೆ ಲಾಸ್ ಆಫ್ ಪೇ ತೊಗೊತಿದಾರೆ. ಉಳ್ಕಿದಾರೆ ಎಲ್ಲರಿಗೆ ಹಾಗೆ ಕೊಡ್ತಿದ್ದಾರೆ. ನಮ್ಮ ಜನಸಾಮಾನ್ಯರು ಸ್ವಲ್ಪ ನಿಮ್ದಿಂದ ಇಲ್ರಿ, ಆಲ್ರೆಡಿ ಸಿಕ್ಕಾಪಟ್ಟಿ ಪೇ ಮಾಡಾಕ್ತಾರೆ, ಅಯ್ಯೋ ಪಾಪ ಅಂತೇಳಿ ಒಂದು ಈಟ್ ಕೊಟ್ಟಾರ ನೋಡ್ರಿ. ಅವರು ಚಲೋ ಮಾಡ್ಯಾರ. ಮತ್ತು ಕೇಳಿ ಮತ್ತು ಮಣ್ಮೇಲೆ ಲಡ್ಡು ಪೂಟ ಹಿಂಗಂತೇಳಿ ನೀವು ಫುಲ್ ಹ್ಯಾಪಿಗಂದ್ರೆ ಇರೋಕೆ ಹೋಗ್ಬಿಟ್ರಿ. ಲಾಸ್ ಅಂದ್ರೆ ನಮಗೂ ಅದ. ಎಲ್ಲ ಕಡೆ ಜಾಸ್ತಿ ಆಗಂದ್ರೆ ಆಬ್ವಿಯಸ್ಲಿ ನಮಗೂ ಜಾಸ್ತಿ ಆಗಿರುತ್ತಲ್ಲ. ಬಟ್ ಏನಂತಂದ್ರೆ ಹ್ಯಾಪಿ ನ್ಯೂಸ್ ಅಂತಂದ್ರೆ, ಏನು ಲಾಸ್ ಪೇ ಇದೆಲ್ಲ ಅದನ್ನೆಲ್ಲ ಎಲ್ಲ ಪೆಟ್ರೋಲಿಯಂ ಕಂಪ್ನಿ ತೊಗೊತಿದ್ದಾರೆ. ಅಂದರೆ ಹಿಂದೂಸ್ತಾನ್, ಭಾರತಿ ಏನೇನಿದೆಲ್ಲ ಪೆಟ್ರೋಲ್ ಕಂಪ್ನೀಸು ಅವೆಲ್ಲ ತೊಗೊತಿದ್ದಾರೆ. ನಮ್ಮ ಜನಸಾಮಾನ್ಯರು ಸ್ವಲ್ಪ ಆರಾಮಿಲ್ರಿ. ಪೆಲ್ಲನ ಟ್ಯಾಕ್ಸ್ ಕೊಟ್ಟು ಪಾಪ ಜೀವ ಎಲ್ಲ ಗೋವಿಂದ ಅನ್ನಾಗತ್ತಾವ. ಮತ್ತು ಇನ್ಯಾಕೆ ಇನ್ನೂ ತ್ರಾಸು ಕೊಡ್ತು, ಪೆಟ್ರೋಲ್ ರೇಟ್ ಅನ್ಕೊಂಬಿಟ್ಟು ಸ್ವಲ್ಪ ನಡೆಸುನು ಅಂತೇಳಿ ತೊಗೊಳಕತ್ತಾರ. ಇದಕ್ಕೆ ನಮ್ಮ ಗೌರ್ಮೆಂಟ್ ಸಪೋರ್ಟೂ ಇದೆ ಇಲ್ಲ ಅಂತಲ್ಲ. ನಮ್ಮ ಮೋದಿ ಸರ್ಕಾರ ಅಟ್ಲೀಸ್ಟ್ ನಾವು ಇವಾಗಲೂ ಅರ್ಥ ಮಾಡ್ಕೋದು, ಅಟ್ಲೀಸ್ಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಫಾರ್ ಅಸ್ ಅಂತ ಹೇಳಿ. ಹಂಗಂತೇಳಿ ಎಲ್ಲರೂ ಫುಲ್ ಖುಷಿಯಾಗಿರೋಕೆ ಹೋಗ್ಬೇಡ್ರಿ. ಯಾರಿಗೆ ಗೊತ್ತು, ಇವಾಗೇನೋ ಅವ್ರು ಲಾಸಲ್ಲಿ ಅವ್ರು ತೊಗೋತಿದ್ರೆ ಮುಂದೆಲ್ಲ ನಮ್ಮ ತಲೆ ಮೇಲೆ ಹಾಕಿರಿ ಏನು ಮಾಡೋದು ಆಮೇಲೆ. ಬಿಕಾಸ್ ಲಾಸ್ ಆಫ್ ಎಷ್ಟು ಜನ ಹೋಲ್ಡ್ ಮಾಡ್ತಾರೆ ಹೊಡೆದ್ರೆ. ಆದರೂ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್. ಲೈಕ್ ಅವ್ರ ಮೋದಿ ಸರ್ಕಾರ ಈ ಸತಿ ಅಟ್ಲೀಸ್ಟ್ ನಮಗೆ ಪ್ರೈಸ್ನ ಸಡನ್ನಾಗಿ ಇನ್ಕ್ರೀಸ್ ಮಾಡಿಲ್ಲ. ಗ್ಯಾಸ್ ರೇಟನ್ನು ಮುಗಿಲು ಮುಟ್ಟದು ಬಿಡ್ರಿ, ಆದರೂ ಪೆಟ್ರೋಲ್ ರೇಟ್ನ ಇನ್ಕ್ರೀಸ್ ಮಾಡಿಲ್ಲ. ಅದಕ್ಕೆ ಹೇಳ್ತೀವಿ ನಾವು ವೀಕೆಂಡ್ ಆದರೆ ಸಾಕು, ಇಂಥ ಬಿಸಿಲಾಡುವು ನಾವು ಆರಾಮಾಗಿ ಇನ್ನೂ ಚಿಲ್ಲಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಆರಾಮಾಗಿದ್ದೀವಿ. ಮತ್ತು ಇನ್ನೊಂದು ಇರಬೇಕಲ್ಲ, ಅಲ್ಲೆಲ್ಲ ಇರಾನಿಂದ ಬರೋ ಪೆಟ್ರೋಲ್ ಎಲ್ಲ ಸ್ಟಾಕ್ ಎಲ್ಲ ಕಡೆನೂ ಹೋಗಾಕತ್ತೇ ಇಲ್ಲ, ಯಾವ ಕೊಡಾಕತ್ತೆಲ್ಲ ಯಾರಿಗೂ. ಆದರೂ ನಮ್ಗೆ ಹೆಂಗೆ ಪೆಟ್ರೋಲ್ ಬರಾಗ್ತದೆ, ನಮಗಿನ್ನೂ ಪ್ರಾಬ್ಲಮ್ ಬಂದಿಲ್ಲ. ಯಾಕಂತೇಳಿ ನಮ್ಮ ಶಾನರಿ ನಮ್ಮ ಕಡೆ ಎಲ್ಲ ಮಂದಿ ಫುಲ್ ವೆರಿಕೆ ನಮ್ಮ ಕಡೆ ಎಲ್ಲ ಏನು ಮಾಡ್ಯಾರ ಅಂತಂದ್ರೆ, ಒಂದೇ ಕಡೆ ತೊಗೊಂಡ್ರೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಂತ ಎಲ್ಲ ಒಂದು ಹಾಗೆ ನಾಲ್ಕೈದು ಗಂಟೆ ಕಡೆ ತೊಗೊಂಡಾರ. ಈ ಕಡೆ ಇರಾನ್ದವರು US ಜಗಳ ಮಾಡಿದ್ರು, ಉಳ್ಕಿ ಕಡೆ ತೊಗೊಂಬರೋದು, ರಷ್ಯಾ ಕಡೆ ಆ ಕಡೆ ತೊಗೊಂಬರೋದು, ಆ ಕಡೆ ಜಗಳ ಹತ್ತಾರೆ, ಈ ಕಡೆಯಿಂದ ತೊಗೊಂಬರೋದು. ಒಟ್ಟು ಹೆಂಗೋ ಯಾಕೆ ಬರ್ತಕ್ಕ ಸರ್ವೈವ್ ಆಗಬೇಕು ಅಂತೇಳಿ ಆರಾಮಾಗಿ ತೊಗೊಂಬರಾಗ್ತಾರೆ. ಇದೇ ನೋಡ್ರಿ, ಎಲ್ಲ ಎಕನಾಮಿಕ್ ಸಿಸ್ಟಮ್ ಎಲ್ಲ ಡೌನ್ ಅಪ್ ಡೌನ್ ಆಗತ್ತದ. ಆದರೂ ನಾವು ಇಂಡಿಯನ್ಸ್ ಸ್ವಲ್ಪ ಸ್ಟೇಬಲ್ ಆಗಿದ್ದೀವಿ. ಇದಕ್ಕೆ ಹೇಳೋದು ಸಮಥಿಂಗ್ ನಾವು ಇವಾಗ ಗ್ರೋ ಆಗ್ತಿದ್ದೀವಿ ಅಂಥೇಳಿ ಅಲ್ವಾ. ಏನೋ ಒಂದು ಏನಾರು ಯಾಕಾಗಲ್ತಕ್ಕ ಪೆಟ್ರೋಲ್ ರೇಟ್ ಕಮ್ಮಿ ಅದ. ಅಟ್ಲೀಸ್ಟ್ ಇವಾಗ ಅದ. ಗ್ಯಾಸ್ ರೇಟ್ ಜಾಸ್ತಿ ಆದಂಗೆ ಆಗೋಕ್ಕಿಂತ ಮುಂಚೆನ ಪೈಲೆ ಎಲ್ಲ ಕಡೆ ಟ್ರಿಪ್ ಮಾಡ್ಕೊಂಡು ಬರೋಣ ಅಂದ್ರೆ ಮೇಲೆ ನೆತ್ತಂತೂ ಸುಡುತ್ತೆ. ಅಷ್ಟು ಬಿಸಿಲು ಅದ. ಈ ಕಡೆ ಹೊರಗೆ ಹೋಗೋಕ್ಕೂ ಬರೋಂಗಿಲ್ಲ, ಮನೆಗಿರೋಕ್ಕೂ ಬರೋಂಗಿಲ್ಲ, ಏನು ಮಾಡೋಕ್ಕೂ ಬರೋಂಗಿಲ್ಲ. ಏನು ಪೆಟ್ರೋಲ್ ರೇಟ್ ಕಡಿಮೆ ಅದ ತಡಿ ಅಂತೇಳಿ ನಾ ಒಂದು ನ್ಯೂಸ್ ನೋಡಿದ್ರೆ, ರೀಲ್ಸ್ ಎಲ್ಲ ನೋಡಿರ್ಬೇಕಲ್ಲ ನೀವೆಲ್ಲ. ಆ ರೀಲ್ಸ್ ನೋಡಿದ್ವಿ. ನಾನು ಏನು ನೋಡಿದೆ ಅಂದ್ರೆ, ಈ ನೀರು ತುಂಬಿಸ್ತೀವಲ್ಲ ಟ್ಯಾಂಕಿಗಳು, ದೊಡ್ಡ ಡಮ್ಗಳ ಮೇಲೆ ಅಂಥವು ತೊಗೊಂಡು ಹೊಂಟಾರೆ. ಪೆಟ್ರೋಲ್ ಬಂಕಿಗೆ ರೇಟ್ ಜಾಸ್ತಿ ಆಗುತ್ತೆ, ಇದು ಸ್ಟಾರ್ಟ್ ಆಗೋದಲ್ಲ ಅಂತೇಳಿ ಅಷ್ಟೊಂದು ಇದು ಇದ್ದಾರೆ ಜನರಲ್ಲ. ಅಂದರೆ ಅವ್ರದ್ದು ಚಿಂತೆನೇ ಬಿಡ್ರಿ. ಮತ್ತು ಒಮ್ಮೆ ಜಾಸ್ತಿ ಆದರೆ ಯಾರು ರೊಕ್ಕ ಕೊಡ್ತಾರೆ. ಗ್ಯಾಸ್ ರೇಟ್ ನೋಡಿದ್ರಲ್ಲ, 2,000 ರೂಪಾಯಿ ಆಗ್ಯಾವ. 600-700 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಾರೆ. ಹೆಂಗೆ ಮಾಡೋದು ನಾರ್ಮಲ್ ಪೀಪಲ್ಸ್ ಹೆಂಗೆ ಜೀವನ ಮಾಡೋದಲ್ಲೆಲ್ಲ. 20,000 ರೂಪಾಯಿ ಪಗಾರ ತೊಗೋತಿದ್ದು ಒಂದು ಕತಿ ಹೋತು. ಬದುಕೋಕ್ಕಾಗಿಲ್ಲ, ಅಷ್ಟು ರೇಟ್ ಎಲ್ಲ ಮುಗಿಲ್ಬಿಟ್ಟವ. ಅದಕ್ಕೆ ಅನ್ಕೋತೀನಿ ಎಲ್ಲರೂ ದೊಡ್ಡ ಬ್ಯಾರೆಲ್ ಹಿಡ್ಕೊಂಡು ಗಾಡಿ ತೊಗೊಂಡು ಫುಲ್ ಟ್ಯಾಂಕ್ ಎಲ್ಲ ಮಾಡಿಸ್ಕೊಂಡು ಆರಾಮ್ಸೆ ಸೆಟ್ಲ್ ಆಗಿದ್ರು. ಆದರೂ ಇದು ಪರವಾಗಿಲ್ಲ. ನಮ್ಮ ಇಂಡಿಯನ್ಸ್ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಆದ್ರೆ ಗೊತ್ತಿಲ್ಲ ರೀ ಯಾವಾಗ ರೇಟ್ ಹೈ ಆಗೋದು
ಏನಾಗುತ್ತೆ ಅಂತೇಳಿ ಇವಾಗಲೇ ಲಾಸ್ ಪೇ ತೊಗೋತಿದ್ದಾರೆ. ಮುಂದೊಂದು ದಿನ ಅದನ್ನ ವಾಪಸ್ ನಮ್ಮಲ್ಲಿ ಹಾಕಿದ್ರೆ ಅದು ನನಗೆ ಅನ್ಸಿದ ಮಟ್ಟಿಗೆ ಐ ಹೋಪ್ಸು ನಮ್ಮ ಮೇಲೇನು ಹಾಕಲ್ಲ, ಅಟ್ಲೀಸ್ಟ್ ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡ್ತಾರೆ ಅಥವಾ ಇನ್ನೊಂದು ಯಾವುದಾದ್ರೂ ಹುಡುಕ್ತಾರೇನೋ ಅಂಥೇಳಿ. ಮತ್ತು ನಾಳೆ ನಾನು ಇದೇ ಟೈಮಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹೋಗಿ ಪೆಟ್ರೋಲ್ ಬಂದು ಹಾಕಿಸ್ಕೊಂಬರ್ಬೇಕು ಅನ್ನೋ ಚಿಂತೆ ಅಂತ ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿರಿ. ಇವಾಗಂತೂ ಸದ್ಯಕ್ಕೆ ರೇಟ್ ಏನೂ ಇನ್ಕ್ರೀಸ್ ಆಗೋಂಗಿಲ್ಲ. ಎಲ್ಲಿ ಬೇಕಾದಲ್ಲಿ ಬಾಂಬ್ ಸಿಡಿಲಿ ಏನಾಗಲಿ ನಾವು ಮತ್ತೆ ಆರಾಮಾಗಿದ್ದೀವಿ ಸದ್ಯಕ್ಕೆ. ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು. ಆಮೇಲೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋಂಗೆ ಮುಂದೆ ಏನಾದರೂ ಚಲೋ ಆದ್ರೂ ಒಳ್ಳೆಯದು. ಸೊ ಮತ್ತೆ ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್.